ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರದಲ್ಲಿ ನಡೆದಿರ್ತಕ್ಕಂಥ ಮನುಕುಲವೇ ತಲೆ ತಗ್ಗಿಸುವಂತ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಏನು ಮರ್ಯಾದೆ ಹತ್ಯೆ ಪ್ರಕರಣ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯಾಳ ಒಂದು ಪತಿಯ ಕುಟುಂಬಕ್ಕೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು. ಅದೇ ರೀತಿ ಮಾನ್ಯಾಳ ಹೆಸರಿನಲ್ಲಿ ವಿಶೇಷ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಕೂಗು ಏನು ಈಗ ಕೇಳಿ ಬರ್ತಾ ಇದೆ. ನನ್ನ ಜೊತೆಗೆ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿದಂತೆ ಅನೇಕ ಸಂಘಟನೆಗಳ ಮುಖಂಡರುಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಇಡೀ ಮನುಕುಲವೇ ತಲೆ ತಗ್ಗಿಸುವಂತ ಒಂದು ಕೃತ್ಯ ನಡೆದಿದೆ. ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಖಂಡನೆ ವ್ಯಕ್ತವಾಗ್ತಾ ಇದೆ. ತಾವೇನು ಹೇಳ್ತೀರಿ? ಯಾವ ಒಂದು ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ತಾವು ಮಾಡ್ತಾ ಇದ್ದೀರಿ? ಈ ಘಟನೆ ಈ ದುಷ್ಕೃತ್ಯ ಅಂತ ಹೇಳ್ಬೇಕಾಗ ಘಟನೆ ಅಲ್ಲ ಇದು. ಹೀನ ಮನಸ್ಥಿತಿಯ ಮನುವಾದದ ದುಷ್ಕೃತ್ಯ ಅಂತಂದು ಹೇಳಿ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಇಂತಹ ಮನುವಾದವನ್ನ, ಮಾನವೀಯ ಮೌಲ್ಯವನ್ನ ಗೌರವಿಸುವಂತ ಪ್ರತಿಯೊಂದು ಜೀವನೂ ಖಂಡನೆ ಮಾಡ್ತದೆ. ಅದನ್ನು ಖಂಡನೆ ಮಾಡಲೇಬೇಕು. ನಾವು ಖಂಡನೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಪ್ರಕರಣವನ್ನ ಹಿಡ್ಕೊಂಡು ಸುಮಾರು 20-21 ಪ್ರಕರಣಗಳು ರಾಜ್ಯದಲ್ಲಿ ಏನು ನಡೆದಿದ್ದಾವೆ, ಅವು ತಂದೆಯಿಂದನೇ ಅಂದ್ರೆ ಹೆತ್ತವರಿಂದನೇ ಕೊಲೆ ಆಗಿರುವಂತ ಪ್ರಕರಣಗಳು. ಹೆತ್ತವರಿಂದ ಕೊಲೆ ಆದ್ರೆ ಅದಕ್ಕೆ ಶಿಕ್ಷೆ ಇಲ್ವೇನೋ ಅನ್ನುವಂಥ ಮನಸ್ಥಿತಿ ಸಾಮಾಜಿಕವಾಗಿ ತಾಂಡವಾಡ್ತಾ ಇದೆ. ನನ್ನ ಮಗಳಿಗೆ ನಾ ಕೊಂದೇನಿ ಅನ್ನುವಂಥ ಒಂದು ಭ್ರಮೆ ಒಳಗೆ ಆ ತಂದೆ ತಾಯಿಗಳು ಮೌಢ್ಯವನ್ನ ಅಥವಾ ಈ ಜಾತಿವಾದದ ತಾಂಡವನ್ನ ಆಡ್ತಾ ಇದ್ದಾರೆ. ಅಂತಹ ತಾಂಡವಕ್ಕೆ ಕಡಿವಾಣ ಹಾಕಬೇಕಾಗಿರುವಂಥ ಪ್ರಭುತ್ವ ದ್ವೇಷ ಭಾಷಣ ಮತ್ತೊಂದು ಅಂಥದ್ದು ಇಂಥದ್ದು ಅಂತ ಮಾಡ್ತಾ ಇದೆ. ಅದನ್ನ ಮಾಡ್ಲಿ. ಆದ್ರೆ ಇವತ್ತು ಮಾಡಬೇಕಾಗಿರುವಂಥ ಪ್ರಮುಖ ಕೆಲಸ ಏನು ಅಂತಂದ್ರೆ, ಸಂವಿಧಾನದ ಆರ್ಟಿಕಲ್ 15, 16, 19, 21 ಏನ್ ಹೇಳ್ತದ, ಏನೇನು ಹಕ್ಕುಗಳನ್ನ ಇವತ್ತು ಭಾರತದ ಪ್ರಜೆಗಳಿಗೆ ಕೊಟ್ಟಿದಾವೋ ಅಂತಹ ಎಲ್ಲ ಒಂದು ಅಂಶಗಳನ್ನ ಒಳಗೊಂಡು ರಾಷ್ಟ್ರೀಯ ಮಹಿಳಾ ಆಯೋಗ, ರಾಜ್ಯದ ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗಗಳನ್ನ ಜೊತೆಗೆ ಸೇರಿಸ್ಕೊಂಡು ಇಂತಹ ಮರ್ಯಾದೆಗೇಡು ಹತ್ಯೆಯನ್ನ ಯಾರು ಮಾಡಬಾರ್ದು. ಅವ್ರ ತಂದೆ ಮಾಡಬಾರ್ದು, ಅಣ್ಣತಮ್ಮರು ಮಾಡಬಾರ್ದು, ಗಂಡ ಮಾಡಬಾರ್ದು, ಮತ್ತೊಬ್ಬರು ಮಾಡಬಾರ್ದು, ಯಾರು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಮುಖ ಅಂಶದ ಕರ್ನಾಟಕ ಮಾದರಿ ಕಾನೂನನ್ನ, ಮರ್ಯಾದೆಗೇಡು ಹತ್ಯೆ ನಿಷೇಧ ಮಾನ್ಯ ಕಾಯ್ದೆಯನ್ನ ಜಾರಿಗೆ ತರಬೇಕು ಅನ್ನುವಂಥ ಆಗ್ರಹವನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಇಂಥ ಘಟನೆಗಳು ಆದಾಗ ಆ ಕುಟುಂಬಕ್ಕೆ ಪರಿಹಾರ ಕೊಡ್ರಿ, ಕಾನೂನೊಳಗೆ ಅವಕಾಶ ಅದ. ದಲಿತ ದೌರ್ಜನ್ಯ ಪ್ರಕರಣದಡಿ ಅವಕಾಶ ಅದ. ಭೂಮಿ ಕೊಡಬೇಕು, ಅವ್ರಿಗೆ ನೌಕರಿ ಕೊಡಬೇಕು, ಅವ್ರಿಗೆ ಉದ್ಯೋಗ ಕೊಡಬೇಕು, ಇದೆಲ್ಲ ಕಾಮನ್ ಆಗಿ ಅವ್ರಿಗೆ ಪರಿಹಾರ ಕೊಡಬೇಕು. ಇದು ಕಾಮನ್ ಆಗಿ ಆಗೇ ಆಗ್ತದೆ. ಅದಕ್ಕೆ ನಾವು ಒತ್ತಾಯ ಮಾಡುವಂಥದ್ದು ಒಂದು ಕಡೆ ಬೇರೆ ವಿಷಯ. ಆದರೆ ಅವ್ರಿಗೆ ಮೂಲಭೂತವಾಗಿ ಇವತ್ತು ಈ ಪರಿಹಾರಕ್ಕೆ, ಈ ಪಿಡುಗಿಗೆ ಪರಿಹಾರ ಬೇಕಲ್ಲ. ಈ ಸಾಮಾಜಿಕ ಪಿಡುಗಿದು, ಇದು ಅಂಟ್ಕೊಂಡಿರುವಂಥ ಸಮಾಜಕ್ಕೆ ಅಂಟ್ಕೊಂಡಿರುವ, ರಾಜ್ಯಕ್ಕೆ ಅಂಟ್ಕೊಂಡಿರುವಂಥ, ಇವತ್ತು ಜಿಲ್ಲೆಗೆ ಅಂಟ್ಕೊಂಡಿರುವಂಥ ಸಾಮಾಜಿಕ ಪಿಡುಗು. ಈ ಸಾಮಾಜಿಕ ಪಿಡುಗಿಗೆ ನ್ಯಾಯಯುತವಾದಂಥ ಪರಿಹಾರ ಏನಪ್ಪಾ ಅಂತಂದ್ರೆ, ಈ ಒಂದು ಮರ್ಯಾದೆಗೇಡು ಹತ್ಯೆ ನಿಷೇಧ ಮಾನ್ಯ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತರೋದ್ರ ಮೂಲಕ ಇಡೀ ರಾಷ್ಟ್ರಕ್ಕೆ ಮಾದರಿ ಆಗಬೇಕು ಅನ್ನುವಂಥ ಆಗ್ರಹವನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಇಡೀ ರಾಜ್ಯದಾದ್ಯಂತ ಒಂದು ಅಭಿಯಾನವನ್ನ ಮಾಡಿದ್ವಿ ಅಂತಕ್ಕಂಥ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ. ಯಾವ ರೀತಿಯ ಅಭಿಯಾನಕ್ಕೆ ತಾವು ಮುಂದಾಗ್ತಾ ಇದ್ರಿ? ಇವತ್ತು 21 ಪ್ರಕರಣ ಹೇಳಿದೆ ಅಲ್ಲ ನಾನು, ಸುಮಾರು 20-21 ಪ್ರಕರಣ. ಇವನ್ನು ಹೊರತುಪಡಿಸಿ ನನ್ನ ಹತ್ರ ಇವತ್ತು ನಿನ್ನೆಯಿಂದ ಸಾಕಷ್ಟು ಜನ ಸಂಪರ್ಕದಲ್ಲಿದ್ದಾರೆ. ಇಂಥ ಪ್ರಕರಣ ನಮ್ಮೂರೊಳಗೊಂದು ಆತ್ರಿ, ಅದು FIR ಆಗಲಿಲ್ಲ, ಅವ್ರ ಮನ್ಯಾಗ ಅವ್ರಪ್ಪನ ಮಗಳಿಗೆ ಕೊಂದ್ಬಿಟ್ಟ, ಅವ್ರ ಅಣ್ಣತಮ್ಮರ ಮಗಳಿಗೆ ಕೊಂದ್ಬಿಟ್ರು. ಇಂತಹ ಪ್ರಕರಣಗಳು ಸಾಕಷ್ಟು ಈಗ ಬೆಳಕಿಗೆ ಬರ್ತಾ ಇದ್ದಾವೆ. ಇಂತಹ ಪ್ರಕರಣಗಳ ಎಲ್ಲೆಲ್ಲಿ ನಡೆದಿದ್ದಾವೋ ಅಲ್ಲೆಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡಿ ಆ ಪ್ರಕರಣದ ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಳೋದ್ರ ಮೂಲಕ, ಅದರ ಬಗ್ಗೆ ವಿಶ್ಲೇಷಣೆ ಮಾಡೋದ್ರ ಮೂಲಕ, ಆ ಬಗ್ಗೆ ಸಾಮಾಜಿಕವಾದಂಥ ನ್ಯಾಯಬದ್ಧವಾದಂಥ ಸಮಾನತೆ ಹೇಗೆ ಬರಬೇಕು ಅನ್ನುವಂಥ ಪರಿಕಲ್ಪನೆಯನ್ನ ಸಾಮಾಜಿಕವಾಗಿ ಅದನ್ನ ಮೂಡಿಸೋದ್ರ ಮೂಲಕ ರಾಜ್ಯ ಸರ್ಕಾರ ಈ ಕಾಯ್ದೆಯನ್ನ ಯಾಕೆ ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥದ್ರ ನಿಟ್ಟಿನೊಳಗೆ ನಾವು ಈ ಅಭಿಯಾನವನ್ನ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇವತ್ತು ಎಲ್ಲೆಲ್ಲಿ ಈ ಪ್ರಕರಣಗಳು ನಡೆದಿದ್ದಾವೆ, ತುಮಕೂರು, ಮಂಡ್ಯ, ಮೈಸೂರು, ಬೆಂಗಳೂರು, ಆದಿಯಾಗಿ ಕೊಪ್ಪಳ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲೆಲ್ಲಿ ಈ ಪ್ರಕರಣಗಳು ನಡೆದವು ಅಲ್ಲೆಲ್ಲ ನಾವು ಪ್ರಮುಖವಾಗಿ ಪ್ರಥಮ ಹಂತದೊಳಗೆ ವಿಸಿಟ್ ಮಾಡ್ತೇವೆ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಸಾಧ್ಯದ ಮತ್ತೆ ಎಲ್ಲೆಲ್ಲಿ ಅಂತ ಪಿಡುಗುಗಳಿದಾವೋ ಅವನ್ನೆಲ್ಲ ನೋಡ್ಕೊಂಡು ಬಿಟ್ಟು ವಿಸಿಟ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಈ ಕಾನೂನನ್ನ ಜಾರಿಗೆ ತರೋವರೆಗೂ ಸಹಿತ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈಗ ಈ ಮರ್ಯಾದೆ ಹತ್ಯೆಗೇಡು ನಿಷೇಧ ಕಾಯ್ದೆ ಮಾನ್ಯಳ ಹೆಸರಿನಲ್ಲಿ ಈ ನಿಷೇಧ ಕಾಯ್ದೆನ ಜಾರಿಗೆ ತರಬೇಕು ಅಂತ ಹೇಳಿದ್ರಿ. ಯಾವೆಲ್ಲ ಅಂಶಗಳನ್ನ ಒಳಗೊಂಡಂತ ಒಂದು ಕಾಯ್ದೆನ ಜಾರಿಗೆ ತರಬೇಕು ಅಂತ ತಾವು ಆಗ್ರಹ ಮಾಡ್ತೀರಿ? ನೋಡಿ, ಈಗ ತಂದೆಗೆ ಅಥವಾ ತಾಯಿಗೆ ಜೀವ ಕೊಡಕ್ಕೆ ಅಧಿಕಾರ ಅದ, ಜೀವ ಕೊಡ್ಲಿ. ಜೀವ ತೆಗೆಯಕ್ಕೆ ನಮ್ಮ ಕಾನೂನೊಳಗೆ ಅವಕಾಶ ಇಲ್ಲ. ಈ ಮೊದಲು ಮನುವಾದ 6ನೇ ಶತಮಾನದೊಳಗೆ ಮನುವಾದ ಅನ್ನುವಂಥ ತಾಂಡವ ಇತ್ತು. ಆ ಮನುವಾದದ ತಾಂಡವನ್ನ ಈ ಮರ್ಯಾದೆಗೇಡ ಹತ್ಯೆ ಬಿಂಬಿಸ್ತದೆ, ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತದೆ.
ಮರ್ಯಾದೆಗೇಡು ಹತ್ಯೆ ಅಂತಂದ್ರೆ ಯಾಕೆ ಮಾಡ್ತಾ ಇದ್ದಾರೆ, ಏನಿದು ಮರ್ಯಾದೆಗೇಡು ಹತ್ಯೆ ಅನ್ನುವಂಥದ್ದು ಪ್ರಮುಖವಾಗಿ ಎಲ್ಲರೂ ಗಮನಿಸಬೇಕಾಗ್ತದೆ. ಒಬ್ಬ ಮೇಲ್ವರ್ಗದ ಹುಡುಗಿ ಕೆಳವರ್ಗದ ಹುಡುಗನ ಜೊತೆ ಅಥವಾ ತಂದೆ ತಾಯಿಗೆ ಬೇಡವಾದ ಕುಟುಂಬದ ಜೊತೆ ಅಥವಾ ಆ ಹುಡುಗನ ಜೊತೆ ಆಕಿ ವಿವಾಹ ಆಕ್ಕಾಳ ಅನ್ನುವಂಥ ಪ್ರಶ್ನೆಯನ್ನ ಇಟ್ಕೊಂಡು ತನ್ನ ಮಗಳ ಲೈಂಗಿಕ ಶುದ್ಧತೆಯನ್ನ ಪ್ರಶ್ನೆ ಮಾಡುವಂಥದ್ದು ವಿಷಯವನ್ನ ಇಟ್ಟುಕೊಂಡು ಅವ್ರ ಕುಟುಂಬ ಏನು ಇವತ್ತು ಮಾಡ್ತಾ ಇದೆ, ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ವಿಷಯಕ್ಕೆ ಬೆಳಕು ಚೆಲ್ಲಬೇಕಾಗಿದೆ. ಯಾಕಂತಂದ್ರೆ ಲೈಂಗಿಕ ಶುದ್ಧತೆನೇ ಶುದ್ಧತೆ ಅಲ್ಲ, ಎಲ್ಲಾ ಶುದ್ಧತೆಗೆ ಮೀರಿದಂಥ ಜ್ಞಾನವನ್ನ ಇವತ್ತು ಅವರೆಲ್ಲರೂ ಪಡ್ಕೋಬೇಕಾಗಿದೆ. ಮಗಳಿಗೆ ಜೀವ ಕೊಟ್ಟು ಆಡಿ ಹಾಲು ಕುಡಿಸಿ ಪಾಲನೆ ಪೋಷಣೆ ಮಾಡಿ ಬೆಳೆಸಿದಂಥವ್ರು ಇವತ್ತು ಅವಳನ್ನ ಕೊಚ್ಚಿ ಕೊಲೆ ಮಾಡುವಂತ ನಿಟ್ಟಿನೊಳಗೆ ಹೋಗ್ತಾರ, ವಿಷ ಉಣಿಸಿ ಸಾಯ್ಸಕ್ ಹೋಗ್ತಾರ, ಆಕ್ಸಿಡೆಂಟ್ ಮಾಡಿಸಿ ಸಾಯ್ಸಕ್ ಹೋಗ್ತಾರ ಅಂತಂದ್ರ ಮತ್ತು ಮಾನವೀಯ ಮೌಲ್ಯಗಳನ್ನ ಎಲ್ಲಿ ನಾವು, ಯಾಕಂದ್ರೆ ಬುದ್ಧನ ನಾಡಿದು ನಮ್ಮ ಭಾರತ ಅಂತ ಹೇಳಿದಾಗ ಬುದ್ಧನ ನಾಡು ಅಂತ ನಾವು ಹೇಳ್ತೇವೆ. ಬುದ್ಧನ ನಾಡಿನೊಳಗ ಇಂತಹ ಅಮಾನವೀಯ ಹೀನ ಮನಸ್ಥಿತಿ ಇರಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ಇವತ್ತು ನಾವು ಮಾನವೀಯ ಮೌಲ್ಯಗಳು ಉಳಿಬೇಕು. ಹೆಣ್ಣು ಗಂಡು ಅನ್ನುವಂಥದ್ದು ಎರಡು ಜಾತಿ ಅಂತ ಬಸವಣ್ಣವ್ರು ಹೇಳಿದ್ರು. ಈ 12ನೇ ಶತಮಾನದ ಬಸವಣ್ಣನವರ ಅನುಯಾಯಿಯಾಗಿ ಬುದ್ಧನ ಅನುಯಾಯಿಯಾಗಿ ಮಾನವೀಯ ಮೌಲ್ಯಗಳನ್ನ ನಾವು ಇವತ್ತು ಅನುಸರಿಸಿಕೊಂಡು ಸಂವಿಧಾನಬದ್ಧವಾಗಿ ಬದುಕೋ ಹಕ್ಕು ಎಲ್ಲರಿಗೂ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾನೂನನ್ನ ಜಾರಿಗೆ ತರಬೇಕು ಅನ್ನುವಂಥ ಅಭಿಯಾನ ಮಾಡ್ತಾ ಇದ್ದೀವಿ. ತಾವೀಗ ಏನ್ ಹೇಳ್ತೀರಿ, ಯಾವ ರೀತಿ ಅಭಿಯಾನನ ಮಾಡ್ತಾ ಇದ್ದೀರಿ, ಸರ್ಕಾರಗಳು ಏನ್ ಮಾಡ್ಬೇಕು ಇಂಥ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ? ಸರ್, ಈಗಾಗಲೇ ನಾವು 2-3 ಹತ್ಯೆ ನೋಡಿದ್ವಿ. ಒಂದು ನೇಹಾ ಹಿರೇಮಠ ಅನ್ನೋದು. ನೇಹಾ ಹಿರೇಮಠ ಅನ್ನೋ ಹತ್ಯೆ ಆದಾಗ ಎಲ್ಲ ಸಂಘಟನೆಗಳು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಬೀದಿಗಿಳಿದು ಹೋರಾಟ ಮಾಡಿದ್ವು. 1 ದಿನ ಬಿಟ್ಟು 2 ದಿನ ಬಿಟ್ಟು 3 ದಿನ ಹೋರಾಟ ಮಾಡಿದ್ರು. ಆನಂತರ ಎಲ್ಲ ಮಠಾಧೀಶರು ಹಾಗೂ ಎಲ್ಲ ರಾಜಕಾರಣಿಗಳು ಅಲ್ಲೇ ಪ್ರೆಸೆಂಟ್ ಹೋಗಿ ಅಲ್ಲಿ ಇದನ್ನ ಮಾಡಿದ್ರು. ಇಲ್ಲಿ ಇವತ್ತು ದಲಿತ ಯುವಕ ಒಂದು ಹುಡುಗಿಗೆ ಏನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಲ್ಲ, ಆ ದಲಿತ ಹುಡುಗ 7 ತಿಂಗಳ ಊರು ಬಿಟ್ಟು ಹೊರಗಡೆ, ಅಂದ್ರೆ 7 ತಿಂಗಳು ಬಿಟ್ಟು ಊರು ಹೊರಗಡೆ ಇದ್ದು ಇನ್ನೇನು ನಾನು ಎಲ್ಲ ಇದನ್ನಾಗಿದೆ ಅಂತೇಳಿ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಏನು ಬಗೆಹರಿಸ್ಕೊಂಡಾಗ ಅದನ್ನ ಇವರು ದ್ವೇಷ ಇಟ್ಟುಕೊಂಡು ಅವ್ರ ತಂದೆ ಮಾಡಿದ್ದು ನೀಚ ಕೃತ್ಯ. ಯಾಕಂದ್ರೆ ಅವ್ರ ತಂದೆನೂ ಒಂದು ಮುಸ್ಲಿಮ್ಸ್ ಏನೋ ಜಾತಿ ಹೆಣ್ಮಗಳಿಗೆ ಪ್ರೀತಿ ಮಾಡಿದ್ದ ಅನ್ನುವಂತ ಹೇಳಿಕೆಯನ್ನ ವಿವೇಕಾನಂದ ದೊಡ್ಡಮನಿ ಕೊಟ್ಟಿದ್ದಾನೆ. ಯಾಕಂದ್ರೆ ಅವ್ರು ಮಾಡಿದ್ರೆ ಪ್ರೀತಿ, ದಲಿತ ಯುವಕ ಮಾಡಿದ್ರೆ ಪ್ರೀತಿ ಅಲ್ವಾ? ಯಾಕೆ ಈಗ ನೇಹಾ ಹಿರೇಮಠಗೆ ಅನ್ಯಾಯ ಆಗೈತಿ, ಮಾನ್ಯಾಳಗೆ ಅನ್ಯಾಯ ಆಗಿಲ್ವಾ? ಇದನ್ನ ಎಲ್ಲರೂ, ನಾವೇ ಅಷ್ಟೇ ಅಲ್ಲ, ಮುಂದೆ ಬರುವಂತ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದೊಳಗೂ ಇದು ಮಾನ್ಯ ಹತ್ಯೆಯನ್ನ ಖಂಡನೆ ಮಾಡಬೇಕು. ಅದೇ ರೀತಿ ಒಂದು ವಿಶೇಷ ಕಾಯ್ದೆಯನ್ನ ರಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದಿಷ್ಟು ದಲಿತ ಪರ ಸಂಘಟನೆಗಳು, ಅದೇ ರೀತಿ ವಿವಿಧ ಸಂಘಟನೆಗಳ ಮುಖಂಡರುಗಳ ಮಾತು. ಈ ಒಂದು ಕೃತ್ಯ ಕ್ರೌರ್ಯ ಏನು ನಡೆದಿದೆ, ಮನುಕುಲವೇ ನಾಚಿ ತಲೆ ತಗ್ಗಿಸುವಂತ ಈ ಕ್ರೌರ್ಯವನ್ನ ನಾವು ಖಂಡಿಸ್ತೇವೆ. ಜೊತೆಗೆ ಮಾನ್ಯಳ ಹೆಸರಿನಲ್ಲಿ ಮರ್ಯಾದೆಗೇಡು ಹತ್ಯೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಇಂಥ ಕೃತ್ಯಗಳಿಗೆ, ಇಂಥ ಪ್ರಕರಣಗಳಿಗೆ ಕಡಿವಾಣವನ್ನ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.